ಅವ್ವ ಕುದುರೆ ಹೊಡೆದುಕೊಂಡು ಬಂದ್ರಿವೇನೋ, ಯಾಕೆ? ಅವ್ವ ಇವತ್ತು ಕುದುರೆ ಸ್ಪರ್ಧೆ ಅಲ್ಲನವ, ಅದಕ್ಕೆ ಹುಣಗೊಂದು ತಾಲೂಕು ಬಿಸಿನಾಳಕ್ಕೆ ಹೋಗಿ ಗುರು ಏಕಪ್ಪಯ್ಯನವರ ಕುದುರೆ ತಗೊಂಡು ಬಂದೀನಿ. ಅವರು ಆಶೀರ್ವಾದ ಮಾಡಿ ಕಳಿಸ್ಯಾರವ, ನನಗ ಜಯ ಆಗುತ್ತಂತ. ಅದಕ್ಕೆ ನೀನು ಆಶೀರ್ವಾದ ಮಾಡಿ ಕಳಿಸವ. ಕುದುರೆ ಓಡಿಸುವುದರಲ್ಲಿ ಜನರ ಮನವನ್ನು ಗೆದ್ದು ಸೋಲಿನ ಸರ್ದಾರನಾಗಿ ಸಾಧಿಸ ಸರ್ದಾರ ಅರ್ಥಾತ್ ಮನ ಮೆಚ್ಚಿದ ಮೈಲಾರಣ್ಣ ಅಂತ. ಬೇಡ ಮೈಲಾರಿ, ನೀನು ಮಾತ್ರ ಇವತ್ತ ಕುದುರೆ ಸ್ಪರ್ಧೆಗೆ ಹೋಗ್ಲೇಬಾರ್ದಪ್ಪ, ಹೋಗ್ಬಾರ್ದು. ಅವ್ವ ಏನ್ ಹೇಳ್ತಾ ಇದ್ದೀಯ ನೀನು? ಹೌದಪ್ಪ, ನೀನಿನ ತಾಯಿ ಹೇಳ್ತಿರೋದು ಕುದುರೆ ಸ್ಪರ್ಧೆಗೆ ನೀನ್ ಮಾತ್ರ ಹೋಗೋದು ನನಗೆ ಇಷ್ಟ ಇಲ್ಲಪ್ಪ. ನೀನ್ ಹೋಗೋದು ನನಗೆ ಇಷ್ಟ ಇಲ್ಲ. ಅವ್ವ ಏನ್ ಮಾತಾಡ್ತಿದ್ದೀಯವ್ವ ನೀನು? ಛಲವಿಲ್ಲದ ಮನದಲ್ಲಿ ಛಲ ತುಂಬಿದವಳು ನೀನು. ಶಕ್ತಿ ಇಲ್ಲದ ಈ ದೇಹಕ್ಕೆ ನ್ಯಾಯದ ಶಕ್ತಿ ಕೊಟ್ಟವಳು ನೀನು. ನನ್ನ ಮಗ ಸತ್ಯವಂತನಾಗಲಿ, ನ್ಯಾಯವಂತನಾಗಲಿ, ಧೈರ್ಯವಂತನಾಗಲಿ ಎಂದು ಮಾತುಗೊಮ್ಮೆ ಒಳ್ಳೆಯದನ್ನು ಆರೈಸಿ ಬೆಳೆಸಿದ ನೀನು ಹೀಗೆ ಕವ್ವ ಒಮ್ಮಿಂದೊಮ್ಮೆಲೆ ಸ್ಪರ್ಧೆಗೆ ಹೋಗಂಡು ಬರ್ತಿಲ್ಲ ಯಾಕೆ? ಈ ನಿನ್ನ ಮಗ ಮೈಲಾರ ಸ್ಪರ್ಧೆಯಲ್ಲಿ ಸೋತು ಷಂಡನಂತೆ ಮನೆಗೆ ಬರುತ್ತಾನೆಂದು ಅನುಮಾನ? ಇಲ್ಲಪ್ಪ, ಅನುಮಾನ ಅಲ್ಲ. ನನ್ನ ಮಗ ಯಾವಾಗ್ಲೂ ಸೋಲಿಲ್ಲದ ಸರ್ದಾರ, ಗೆಲುವಿನ ಸರ್ದಾರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀನು ಅಲ್ಲಿಗೆ ಹೋದರೆ ಆದರೆ ಏನಾಯ್ತು? ಈ ನಿನ್ನ ಮಗ ಮೈಲಾರನಿಂದ ನಿನಗೆ ಏನಾದರೂ ಅವಮಾನವಾದರೆ ಅವತ್ತೇ ನನ್ನ ಶಿರ ಕಡಿದು. ಮೈಲಾರಿ, ಹೌದವ್ವ, ಜನ ಕೊಟ್ಟ ನನಗೆ ಪ್ರೋತ್ಸಾಹ, ಗೆಲ್ಲಬೇಕೆಂಬ ಉತ್ಸಾಹ ನನ್ನ ಎದೆಯಲ್ಲಿ ಕಾಡುತ್ತಿದೆ. ಛಲ ಬಲವನ್ನು ಹೊಂದಿದ ಈ ನಿನ್ನ ಮಗ ಮೈಲಾರ ಕುದುರೆ ಸ್ಪರ್ಧೆಯಲ್ಲಿ ಎಂತ ನಿಪುಣನಿದ್ದರೂ ಸರಿ ಅವನನ್ನು ಹಿಂದಕ್ಕೆ ಜಯದ ಪತಾಕೆಯನ್ನು ನಾನು ಹಾರಿಸದಿದ್ದರೆ ನನ್ನ ಹೆಸರು ಸೇಡು ಸಾಧಿಸಿದ ಸರ್ದಾರ, ಮನ ಮೆಚ್ಚಿದ ಮೈಲಾರನೇ ಅಲ್ಲ. ಬೇಗನೆ ಆಶೀರ್ವಾದ ಮಾಡುವ ನನಗ. ಮೈಲಾರಿ ನೋಡ್ಪ, ನಾನು ಹೇಳ್ತಿರೋ ಮಾತು ಆ ರೀತಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ಪ್ರತಿ ವರ್ಷದಂತೆ ಆ ಸಾಹುಕಾರನೆದುರಿಗೆ ಆ ಕುದುರೆ ಸವಾರಿ ಮಾಡಿದರೆ ಯಾರು ಉಳಿದಿಲ್ಲ. ಅದಕ್ಕೆ ನನಗೆ ತುಂಬಾ ಭಯವಾಗ್ತಾ ಇದು. ಭಯವಾಗುತ್ತಿದೆ ನಾವು ನಿನಗ? ಈ ನಿನ್ನ ಮಗ ಮೈಲಾರ ಈ ಊರ ಯಜಮಾನನ ಕೈಯಲ್ಲಿ ಸಾವಿಗೀಡಾಗುವ ಷಂಡನಲ್ಲವೋ? ಆ ಯಜಮಾನ ಸಂಚ ನೋಡಿ ವಂಚು ಹಾಕಿ 10 ಮಂದಿ ತುಂಟರನ್ನು ಕಳಿಸಿದರು. ಅವರ ಎದೆ ಬಗೆದು ಮೆಟ್ಟಿಸಿ ಹಾಕಿ ಬರುವ ದಿಟ್ಟ ಧೀರನವ ಈ ನಿನ್ನ ಮಗ ಮೈಲಾರ ಅಲ್ವ? ಆ ಯಜಮಾನ ಯಾವ ಧೈರ್ಯಶಾಲಿ ಎಂದು ಅವನ ಹೆಸರು ನನ್ನ ಮುಂದೆ ಹೇಳ್ತಾ ಇದ್ದೀಯಾ ನೀನು? ಆಶೀರ್ವಾದ ಮಾಡಿ ಕಳಿಸಿ ನೋಡವ್ವ ಈ ನಿನ್ನ ಮಗ ಮೈಲಾರಿಯ ಅರ ಸಾಹಸವನ್ನು. ಮೈಲಾರ, ಓ ಬಾಮಮ್ಮ, ಇದೇನು ಮೈಲಾರ? ಅಲ್ಲಿ ಎಲ್ಲ ಸಿದ್ಧತೆ ಭರ್ಜರಿಲಿಂದ ನಡೆದಿದೆ. ಎಲ್ಲರೂ ಮೈಲಾರ ಅಂತ ಕೂಗುತ್ತಿದ್ದಾರೆ. ನೀನು ನೋಡಿದ್ರೆ ಇಲ್ಲ ಇದೆಯಲ್ಲಪ್ಪ ಅಕ್ಕ. ನೀನಾದ್ರೂ ಹೇಳಿ ಕೆಲಸದ ಕಾರಣವೇ ಮೈಲಾರನನ್ನು. ಸೋಮು, ಅದೇನಾಯ್ತು ಅಂದರೆ? ಅವ್ವ ಅದನ್ನು ಆಮೇಲೆ ಹೇಳುವಂತೆ ಮೊದಲು ನನಗೆ ಆಶೀರ್ವಾದ ಮಾಡು. ಬೇಗನೆ ಆಶೀರ್ವಾದ ಮಾಡಕ್ಕ ಒತ್ತಾಗದಲ್ಲಿ ಮೈಲಾರ ಹೋಗಲಿ. ಎದ್ದೇಳಪ್ಪ, ಎದ್ದೇಳು.
ಯಾವ ಕೆಟ್ಟ ಹುಳಗಳು ನಿನ್ನ ಮೇಲೆ ಕಣ್ಣು ಹಾಕಿದ್ರು ಅವ್ರನ್ನೊಂದು ಸುಟ್ಟು ಹಾಕಿ ಗೆಲುವಿನ ಪದಕ್ಕೆ ವಿಜಯಕ್ಕೆ ನೀನು ಹಾರಿ ಬರ್ಬೇಕನ್ನೋದೇ ನನ್ನ ಆಸೆಗಿದೆಪ್ಪ. ಆದಷ್ಟು ಬೇಗ ಜಯಶಾಲಿಯಾಗಿ ನೀನು ಬರ್ಬೇಕಪ್ಪ ಮಗ, ಜಯಶಾಲಿ ಆಗ್ಬೇಕು. ಅವ್ವ ನಾವತ್ತ ಛಲ ನನಗಿದ್ದ ಬಲ ಈ ಭೂಮಿಯ ಮೇಲೆ ಇರುವಂತ ಪ್ರತಿಯೊಬ್ಬ ಕೆಟ್ಟ ವ್ಯಕ್ತಿಗೆ ನಾನ್ಯಾರೆಂದು ತೋರಿಸಿಕೊಟ್ಟು ಬರುತ್ತೇನೆ. ಅವ್ವ ನಾನು ಬರುವವರೆಗೂ ಈ ನನ್ನ ಮೈಲಾರಿಯನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೋ. ಬಾ ಮಾಮ ಹೋಗೋಣ. ಅಕ್ಕ ನೀವು ಬನ್ನಿ ಅಕ್ಕ, ಹೋಗೋಣ. ಇಲ್ಲ ಸೋಮು, ನೀವು ಹೋಗ್ಬನ್ನಿ, ನನ್ನ ಮನೆಯಲ್ಲೇ ಇರ್ತೇನೆ.